ಹೌದು, ಅದನ್ನ ಈಗಾಗಲೇ ಹೇಳ್ಬಿಟ್ಟು ಯಾರು HM ಇದ್ದಾರೆ. ಬಿಕಾಸ್ ಏನಾದ್ರು ಹಿಂಗೆ ಟ್ರಿಪ್ಪಿಗೆ ತೊಗೊಂಡು ಹೋಗ್ಬೇಕಂದ್ರೆ ಅಲ್ಲಿ ಹೈಯರ್ ಆಫೀಸರ್ಸ್ ಕನ್ಸರ್ನ್ ತಗೊಂಡು ಅವ್ರ ಹತ್ರ ಪರ್ಮಿಷನ್ ತಗೊಂಡು ಮಾಡಬೇಕಾಗುತ್ತೆ. ಆಮೇಲೆ ಸೇಫ್ಟಿನ ಫಸ್ಟ್ ಆಗಿ ನೋಡೋದು. ಸೇಫ್ಟಿ ಏನಾದ್ರು ನೋಡಲಿಲ್ಲ ಅಂತ ಹೇಳಿದರೆ ದೇ ವಿಲ್ ಬಿ ರೆಸ್ಪಾನ್ಸಿಬಲ್. ಅದಾಗದೇ ಇಲ್ಲ, ಮಾಡೋಂಗೇ ಇಲ್ಲ ಅದನ್ನ. ಅದು ಮಾಡಿರೋದ್ರಿಂದ ಇವಾಗ ನಾನು HM ಅವ್ರ ಮೇಲೆ ಆ್ಯಕ್ಷನ್ ತೊಗೊಂಡು ಅವ್ರಿಗೆ ಏನು ಆ್ಯಕ್ಷನ್ ತೊಗೊಳ್ಬೇಕು, ಮೋಸ್ಟ್ಲಿ ಸಸ್ಪೆಂಡ್ ಆಗಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಮತ್ತು ಇಮಿಡಿಯೇಟಾಗಿ ಎನ್ಕ್ವೈರಿನ ಕಾನ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಯಾಕೆಂದರೆ ಟಿಪ್ಪರ್ ಉಲ್ಟಾದಾಗ ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ಇನ್ನೂ ವರ್ಸ್ಟ್ ಆಗಿಬಿಡುತ್ತೆ ಅದು. ಸೊ ಅದನ್ನು ನೋಡಿದೆ ನಾನು ಬೆಳಗ್ಗೆ, ನನಗೆ ಡೀಟೇಲ್ಸು ಕೂಡ ತರಿಸ್ಕೊಂಡೆ. ಮತ್ತು ತುಮಕೂರಲ್ಲಿ ನೀವೇನು ಹೇಳ್ತಾ ಇದ್ದೀರಾ, ಒಂದು ಮಗುದು ಇನ್ನೊಂದು ಮಗು ಬಾಗಿಲು ಹಾಕ್ಬಿಟ್ಟಿದೆ ಜೋರಾಗಿ, ಆ ಟೈಮಲ್ಲಿ ತುಂಡಾಗಿದೆ ಅಂತಕ್ಕಂಥದ್ದು. ಮತ್ತು ಪೇರೆಂಟ್ಸ್ಗೂ ಇನ್ಫಾರ್ಮ್ ಮಾಡಿಲ್ಲ ಒಂದು, ಪ್ಲಸ್ ಚಿಕಿತ್ಸೆ ಕೊಡ್ತಕ್ಕಂಥದ್ದು ಅಟ್ಲೀಸ್ಟ್ ಅವ್ರ ಪೇರೆಂಟ್ಸ್ಗೆ ಇನ್ಫಾರ್ಮ್ ಮಾಡಬೇಕು ಏನೇ ಆದ್ರೂ ಕೂಡ. ಅದನ್ನು ಕೂಡ ಈಗ ರಿಪೋರ್ಟ್ ತರಿಸ್ಕೊಳ್ತೀನಿ, ಅದು ಯಾರ್ದು ತಪ್ಪಿದೆ ನೋಡಿಕೊಂಡು ಈ ಥರ ಯಾವುದೇ ಸಂದರ್ಭದಲ್ಲಿ ಆಗ್ತಕ್ಕಂಥದ್ದು. ಮತ್ತು ಅವ್ರು ಏನಾದ್ರು ಟೀಚರ್ಸು ಸ್ವಲ್ಪ ಹಗುರವಾಗಿ ಮಾತಾಡಿದ್ದಾರೆ, ಮಾತಾಡಿರೋದು ಎಲ್ಲ ಎನ್ಕ್ವೈರಿ ಮಾಡಿ ಅದೇನಾದ್ರು ಮಾಡಿದ್ದಾರೆ ಅಂದರೆ ನಿರ್ದಾಕ್ಷಿಣ್ಯವಾಗಿ ವಿಲ್ ಟೇಕ್ ಆ್ಯಕ್ಷನ್. ನಾನು ಅದನ್ನ ಹಾಗೆ ಬಿಡೋದಕ್ಕಾಗಲ್ಲ. ಬಿಕಾಸ್ ಮಕ್ಕಳು ನಮ್ಮ ಶಾಲೆಗೆ ಬಂದಮೇಲೆ ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ, ನಮ್ಮ ಟೀಚರ್ಸ್ದು ಅಂದರೆ ಟೀಚರ್ಸ್ ರೆಸ್ಪಾನ್ಸಿಬಿಲಿಟಿ, ನಮ್ಮ ಇಲಾಖೆದ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ಸುರಕ್ಷಿತವಾಗಿ ಬಂದ ಮೇಲೆ ಸುರಕ್ಷಿತವಾಗಿ ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆನೂ ಕೂಡ ನಮ್ದು. ಇಲ್ಲಾಂದರೆ ನಮ್ಮನ್ನು ಟ್ರಸ್ಟ್ ಮಾಡೋದಿಲ್ಲ. ಅದಕ್ಕೆ ಏನೇನು ಕಾನೂನುಬದ್ಧವಾಗಿ ಅವ್ರ ಮೇಲೆ ಏನು ನಿರ್ದಾಕ್ಷಿಣ್ಯದ ಆ್ಯಕ್ಷನ್ ತಗೊಳ್ಬೇಕು ನಾನು ತಗೊಳ್ತೀನಿ. ಮತ್ತು ಈ ಥರ ಆಗದೇ ಇರತಕ್ಕಂಥ ರೀತಿಯಲ್ಲಿ ಡೈರೆಕ್ಷನ್ಸ್ ಕೂಡ ಕೊಡ್ತಕ್ಕಂಥ ನನಗೆ ಹೌದು. ಈಗ ನಾನು ಒಂದು ರೌಂಡು ಡಿಪಾರ್ಟ್ಮೆಂಟ್ VCನೂ ಕೂಡ ಇಟ್ಕೊಳ್ತಾ ಇದ್ದೀನಿ. SDMC ಅವ್ರ ಲೆವೆಲಲ್ಲಿ DDPI DDPU ಎಲ್ಲರಿಗೂ ಅಷ್ಟೇ, SSLC ಮತ್ತು PUC ಎಲ್ಲದೂ ಕೂಡ ನಾವು ಪ್ರಿಪ್ರೇಷನ್ನು ಆಲ್ಮೋಸ್ಟ್ 4-5 ಮಂತ್ಸ್ ಬ್ಯಾಕಿಂದನೇ ಸ್ಟಾರ್ಟ್ ಮಾಡ್ಕೊಂಡು 4 ಮಂತ್ಸಿಂದ ಬೆಳಗಾಮಲ್ಲೂ ಕೂಡ ಸಂಪನ್ಮೂಲ ವ್ಯಕ್ತಿಗಳದ್ದು ಮೀಟಿಂಗ್ ಎಲ್ಲ ಮಾಡಿ ಅವ್ರ ಜೊತೆಗೆಲ್ಲ ಯಾವ ರೀತಿ ನಾವು ಮಕ್ಕಳಿಗೆ ಸಹಕಾರ ಮಾಡಬೇಕು. ಫಸ್ಟ್ ಎಕ್ಸಾಮ್, ಸೆಕೆಂಡ್ ಎಕ್ಸಾಮ್, ಥರ್ಡ್ ಎಕ್ಸಾಮ್, ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ನ ಆಪ್ಷನ್ ಇದ್ರೂ ಕೂಡ ಫಸ್ಟ್ ಎಕ್ಸಾಮ್ನ ಸೀರಿಯಸ್ ಆಗಿ ಪ್ರಿಪೇರ್ ಮಾಡ್ಕೊಳ್ಳಿ ಅಂತ ಹೇಳಿ ಅದನ್ನು ಕೂಡ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಕೊಡ್ತಕ್ಕಂಥದ್ದು. ಮತ್ತು ಯಾರು ಕಲಿಕೆಯಲ್ಲಿ ಸ್ವಲ್ಪ ಹಿಂದೆ ಇದ್ದಾರೆ ಅವ್ರನ್ನ ಮುಂಚೂಣಿಗೆ ತಗೊಳ್ತಕ್ಕಂಥದ್ದು. ಐಡೆಂಟಿಫೈಯಿಂಗ್ ಚಿಲ್ಡ್ರನ್ಸ್ ಆಲ್ಸೋ ಇಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಮಕ್ಕಳನ್ನ ಐಡೆಂಟಿಫೈ ಮಾಡಬೇಕು. ಇವ್ರು ಸ್ವಲ್ಪ ವೀಕ್ ಇದ್ದಾರೆ, ಈ ಸಬ್ಜೆಕ್ಟಲ್ಲಿ ವೀಕ್ ಇದ್ದಾರೆ, ಅದು ಕೂಡ ನೀವು ಐಡೆಂಟಿಫೈ ಮಾಡಿ ಅಂತ ಹೇಳಿದ್ದೀನಿ. ಅದನ್ನು ಕೂಡ ಮಾಡಿ. ಅದ್ರ ಜೊತೆಗೆ ಪ್ಯಾರಲಲ್ಲಿ ಇವತ್ತು ನಾನು ಅಡ್ಮಿಷನ್ ಡ್ರೈವ್ನು ಕೂಡ ನಾವು ಇಂಪಾರ್ಟೆಂಟ್ ತಗೊಳ್ತೀವಿ. ಯಾಕಂದರೆ KPS ಶಾಲೆನ ನಾವು ಮುಂಚೂಣಿಗೆ ತಗೊಳ್ಳೋದ್ರಿಂದ ನಾಳೆ KPS ಯಾವುದಾದ್ರು ಅಂತಂದ್ರೂ ಘೋಷಣೆ ಮಾಡಾಯಿತು, ಏನೋ ಒಂದು 5-10 ಬದಲಾವಣೆ ಆಗ್ಬೋದು ಅಷ್ಟೇ, ರೀಪ್ಲೇಸ್ ಆಗುತ್ತೆ ಅಷ್ಟೇ. ಇದು ತೆಗೆದು ಇದಾಗೋದು, ಅದು ಕೆಲವು ಕೋರಿಕೆಗಳು ಬೇಡಿಕೆಗಳಿದ್ದು. ಅದು ಬಿಟ್ಟರೆ ಜನರಿಗೆ ಗೊತ್ತಾಗಬೇಕು, ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಕೊಡ್ತಾ ಇದ್ದೀವಿ, ಅದು ಕೂಡ ವರ್ಕ್ ಸ್ಟಾರ್ಟ್ ಆಗುತ್ತೆ ಅಂಥೇಳಿ. ಆವಾಗ ಅಡ್ಮಿಷನ್ ಬರಬೇಕು, ಸರ್ಕಾರಿ ಶಾಲೆಗೆ ನೀವು ಬನ್ನಿ ಅಂಥೇಳಿ. ಮತ್ತು ನಮ್ಮ ಶಿಕ್ಷಣ ಇಲಾಖೆಯ ಎಷ್ಟೋ ಬದಲಾವಣೆಗಳನ್ನು ಮಾಡಿರ್ತಕ್ಕಂಥದ್ದು SDMC ಲೆವೆಲಿಗೂ ಕೂಡ ಗೊತ್ತಾಗಬೇಕು. ಆಮೇಲೆ ಮೊನ್ನೆ ಅಸೆಂಬ್ಲಿ ಒಳಗೆ ಏನೇನು SDMC ಲೆವೆಲಲ್ಲಿ ಚರ್ಚೆ ಆಗ್ತಕ್ಕಂಥ ವಿಚಾರಗಳಿರ್ಬೋದು, ಅದು ಯಾವುದೇ ಇರ್ಬೋದು, ಶಿಕ್ಷಣ ಕಲಿಸ್ತಕ್ಕಂಥದ್ದಿರಲಿ, ಕೊಡ್ತಕ್ಕಂಥ ವ್ಯವಸ್ಥೆ ಇರಲಿ, ಊಟದ ವ್ಯವಸ್ಥೆ ಇರಲಿ, ಅದನ್ನೆಲ್ಲ ಯಾವ ರೀತಿ ನೀವು ಮಾಡಬೇಕಂತ ಇವತ್ತು 3.5 ಗಿಡ ಇಟ್ಕೊಂಡಿದ್ದಾರೆ. ಅದನ್ನು ನಾನು ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಶಾಲೆಗೂ ಕೂಡ ನಾನೇ ಡೈರೆಕ್ಟಾಗಿ, ಯೂಶಲಿ ಇಲಾಖೆಗೆ ಬಿಟ್ಬಿಡ್ತಿದ್ವಿ, ನಾ ಹೇಳಿದೆ ಇಲ್ಲ ನಾವೇ ಮಾತಾಡಬೇಕು. ಯಾಕೆಂದರೆ SDMC ಅವರು ಕೂಡ ಅದರಲ್ಲಿ ಇನ್ನೂ ತೊಗೊಳ್ತೀನಿ. SDMC ಅವ್ರು ನೀವೆಲ್ಲ ಹುಷಾರಾಗಿರ್ರಿ, ಈ ಮಕ್ಕಳದು ಏನು ಕೈ ಬೆರಳು ಕಟ್ಟಾಗಿರ್ತಕ್ಕಂಥ ಇಂಥ ವಿಚಾರ ಬಂದಿದೆ, ನಮಗೂ ನೋವಾಗ್ತದೆ. ಬಟ್ 46,000 ಇರಬೇಕಾದ್ರೆ ರೆಸ್ಪಾನ್ಸಿಬಿಲಿಟಿನ ನೀವು ಜೊತೆಗಿದ್ದರೆ ನಮಗೆ ಹೆಲ್ಪ್ ಆಗುತ್ತೆ, ಸಹಕಾರ ಬೇಕು ಅಂತ. ಪ್ಲಸ್ ಈ ಥರ ಟಿಪ್ಪರಲ್ಲಿ ನೀವೇ SDMC ಅವ್ರು ಕಳಿಸಿದ್ರೆ SDMC ಅವ್ರ ಮೇಲೂ ಆ್ಯಕ್ಷನ್ ತಗೋಬೇಕು. ಯಾಕೆಂದರೆ ಇದು ಮೋಸ್ಟ್ಲಿ ನನಗೆ ಗೊತ್ತಿರೋ ಪ್ರಕಾರ HM ಅವ್ರ ಜೊತೆಗೆ SDMC ಅವರು ಕಳಿಸ್ಬಿಟ್ಟಿರ್ತಾರೆ. ಏನು ಮಾಡ್ತೀರಿ ಹೇಳಿ? ಅದು ಮಾಡಬಾರ್ದು. ಇದನ್ನೆಲ್ಲದೂ ಕೂಡ ನಾನು ಚರ್ಚೆ ಮಾಡಿ. ನಲಿಕಲಿ ಯೋಜನೆ ಹೌದು, ನಲಿಕಲಿನ ಅದನ್ನ ಕೂಡ ರಿಪೋರ್ಟ್ ಕೂಡ ಬಂದಿದೆ ಎಲ್ಲದೂ ಕೂಡ. ಮತ್ತೆ ಈಗ ಸುಮಾರಷ್ಟು ಜನರು ಅದನ್ನೆಲ್ಲದೂ ಕೂಡ ವೆಲ್ಕಮ್ ಮಾಡೋದು. ಯಾಕೆಂದರೆ 1, 2, 3 ಜನರನ್ನು ಒಂದೇ ಕಡೆಗೆ ಸೇರಿಸ್ಬಿಟ್ರೆ 3ನೇ ಕ್ಲಾಸ್ ಮಕ್ಕಳಿಗೆ ಹೇಳ್ಕೊಡ್ಬೇಕಾದ್ರೆ 1ನೇ ಕ್ಲಾಸಿಗೆ ಅರ್ಥನೇ ಆಗಲ್ಲ. ಅದು 30 ವರ್ಷದ ಹಿಂದೆ ಮಾಡಿರ್ತಕ್ಕಂಥ ಒಂದು ಇದು ತುಂಬ ವರ್ಷದಿಂದ ಬದಲಾವಣೆ ಮಾಡಬೇಕು ಅಂದ್ರೆ ನಾನು ಸ್ವಲ್ಪ ಯೋಚನೆ ಮಾಡ್ತೀನಿ ಅಂತ. ಈಗ ಅದಕ್ಕೆ ಪ್ರಿಪ್ರೇಷನ್ ಆಗಬೇಕು. ಈಗ 1, 2, 3 ಸಪ್ರೇಟಾಗಿ ಕ್ಲಾಸ್ ಮಾಡಬೇಕಂದ್ರೆ ನಾಳೆ ಬೆಳಗ್ಗೆ ಸುಮ್ಮನೆ ಮಾಡೋಕ್ಕಾಗಲ್ಲ, ನಾನು ರೆಡಿ ಆಗಬೇಕಲ್ಲ, ನನಗೆ ಟೀಚರ್ಸ್ ಬೇಕಲ್ಲ. ಆ ವ್ಯವಸ್ಥೆನ 3 ಡಿವೈಡ್ ಮಾಡಿದಾಗ ನನಗೆ ಹೆವಿ ವರ್ಕ್ ಬರುತ್ತೆ. ಅದೆಲ್ಲದೂ ಆಗ್ತದೆ. ನಲಿಕಲ್ಲಿಂದ ತೆಗೆದುಬಿಟ್ಟು ಇದನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು. ಕೆಲವರು ಸುಮಾರು ಜನ ಮೊನ್ನೆ ನಮ್ಮ ಪುರುಷೋತ್ತಮ ಬೆಳ್ಮಲಿಯವರು ಕೂಡ ಬಂದು ಇಲ್ಲ ಮಧುವರೇ ಇದು ಒಳ್ಳೇದು ಮಾಡಿದ್ದೀರಾ ಸರ್ ಅಂತ ಹೇಳಿ ಅವರು ಕೂಡ
ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ನಾನು ಕೂಡ ಬರ್ತೀನಿ. ಮತ್ತೆ ಬೇರೆ ಬೇರೆ ಅವ್ರದ್ದು ಕೆಲವು ಬೇಡಿಕೆ ಇದೆ, ಅವರು ಕೂಡ ಕೊಡ್ತಾ ಇದ್ದಾರೆ. ಬದಲಾಗಿ ಯಾವ ಪ್ರಾಜೆಕ್ಟ್ ಇಲ್ಲ, ಏನಿಲ್ಲ, ನಲ್ಲಿ ಕಲಿ ಬದಲು ಇಂಡಿವಿಜುವಲ್ ಸ್ಟ್ಯಾಂಡ್ ಅಲೋನ್ ಕ್ಲಾಸ್ ರೂಮ್ಸ್ ಇರುತ್ತೆ. ಅದು ಇನ್ನೂ ಒಳ್ಳೆ ಕಲಿಕೆ. 1ನೇ ಕ್ಲಾಸ್ 1ನೇ ಕ್ಲಾಸ್, 2ನೇ ಕ್ಲಾಸ್ 2ನೇ ಕ್ಲಾಸ್ 3 ಅವಾಗ 3ರಿಂದ 4ಕ್ಕೆ ಹೋಗಕ್ಕೆ ಈಸಿ. ಆ 4ರಲ್ಲಿ ಸಿಕ್ಕಾಕೊಂಡ್ಬಿಡ್ತಾ ಇದ್ರು. ಯಾಕೆಂದ್ರೆ ಇದು ಇನ್ಕಂಪ್ಲೀಟ್ ಆಗೋದು. 1ನೇ ಕ್ಲಾಸ್ ಮಗುಗೆ 3ನೇ ಕ್ಲಾಸ್ ಗೊತ್ತಿರುತ್ತೆ, 3ನೇ ಕ್ಲಾಸ್ ಮಗು 1ನೇ ಕ್ಲಾಸ್ ಸುಮ್ಮನೆ ಬಾಯಿ ತಕೊಂಡು ಕೂತ್ಕೊಳ್ಳುತ್ತೆ. ಇದೆಲ್ಲ ವ್ಯವಸ್ಥೆ ಇತ್ತು. ಇದೆಲ್ಲದು ನೋಡಿ ಇಲಾಖೆಗೆ ಸುಮಾರಷ್ಟು ನಾವೆಲ್ಲ ಯೋಚನೆ ಮಾಡಿ ಎಲ್ಲ ತಜ್ಞರ ಜೊತೆಗೆ ಮಾತಾಡ್ಕೊಂಡು ಆಮೇಲೆ ಡಿಸಿಷನ್ ತಗೊಂಡು. SLC ಮತ್ತೆ PUC ಎಕ್ಸಾಮ್ಸ್ ಯಾವಾಗ? ಅದು ಏನು ಡೇಟ್ ಅನೌನ್ಸ್ ಮಾಡಿದ್ರೆ ಅವಾಗಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ರೈಟ್, ಥ್ಯಾಂಕ್ ಯು.